ಬೇಲ್ ಸಿಕ್ಕಿದೆ ಅಂದರೆ ಆ ವ್ಯಕ್ತಿ ಇನ್ನೋಸೆಂಟ್ ಅಂತಾನ, ಬೇಲ್ ರಿಜೆಕ್ಟ್ ಆಗಿದೆ ಅಂದರೆ ಗಿಲ್ಟಿ ಅಂತಾನ? ಎರಡೂ ತಪ್ಪು. ಕೇಸ್ ಡಿಸೈಡ್ ಆಗುವವರೆಗೂ ಈ ವ್ಯಕ್ತಿಯನ್ನು ಹೊರಗಡೆ ಇರಬೇಕಾ ಅಥವಾ ಕಸ್ಟಡಿಯಲ್ಲೇ ಇರಬೇಕಾ? ಇಂಡಿಯಾನಲ್ಲಿ ಈಗ ಬೇಲ್ ಪ್ರಾವಿಷನ್ಸ್ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಅಡಿಯಲ್ಲಿ ಬರುತ್ತದೆ. ಮೊದಲನೆಯದು ಬೇಲೆಬಲ್ ಅಫೆನ್ಸ್. ಇಂತಹ ಅಫೆನ್ಸ್ ನಲ್ಲಿ ಸೆಕ್ಷನ್ 478 ಅಡಿಯಲ್ಲಿ ಬೇಲ್ ಒಂದು ಸ್ಟ್ಯಾಟ್ಯುಟರಿ ರೈಟ್ಸ್. ಅಂದರೆ ನೀವು ಬೇಲ್ ಫರ್ನಿಶ್ ಮಾಡಲು ರೆಡಿ ಇದ್ದರೆ ಪೊಲೀಸ್ ಅಥವಾ ಮ್ಯಾಜಿಸ್ಟ್ರೇಟ್ ನಿಮ್ಮನ್ನು ರಿಲೀಸ್ ಮಾಡಬೇಕು. ಇದು ಫೇವರ್ ಅಲ್ಲ, ಅದು ನಿಮ್ಮ ರೈಟ್ಸ್. ಆದರೆ ನಾನ್ ಬೇಲೆಬಲ್ ಅಫೆನ್ಸ್ನಲ್ಲಿ ಬೇಲ್ ಆಟೋಮೆಟಿಕ್ ಅಲ್ಲ. ಸೆಕ್ಷನ್ 480 ಅಡಿಯಲ್ಲಿ ಕೋರ್ಟ್ ಡಿಸ್ಕ್ರಿಷನ್ ಬಳಸುತ್ತದೆ. ಕೋರ್ಟ್ ಅಕ್ಯುಸೇಷನ್ನ ಸೀರಿಯಸ್ನೆಸ್, ಎವಿಡೆನ್ಸ್ ಟೆಂಪರ್ ಮಾಡುವ ರಿಸ್ಕ್ ಮತ್ತು ಅಕ್ಯೂಸ್ಡ್ ಅಬ್ಸ್ಕ್ಯಾಂಡ್ ಆಗುವ ಪಾಸಿಬಿಲಿಟಿ ಇವುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತದೆ. ಮೂರನೆಯದಾಗಿ ವ್ಯಕ್ತಿ ಅರೆಸ್ಟ್ ಆಗುವ ಮೊದಲು ಬೇಲ್ ಬೇಕಾ? ಅದಕ್ಕೆ ಆಂಟಿಸಿಪೇಟರಿ ಬೇಲ್ ಸೆಕ್ಷನ್ 482. ನಿಮ್ಮನ್ನು ನಾನ್ ಬೇಲೆಬಲ್ ಅಫೆನ್ಸ್ನಲ್ಲಿ ಅರೆಸ್ಟ್ ಮಾಡಬಹುದು ಅನ್ನೋ ರೀಸನಬಲ್ ಫಿಯರ್ ಇದ್ದರೆ ಅರೆಸ್ಟ್ಗೂ ಮುಂಚೆ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಬಹುದು. ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಡಿಫಾಲ್ಟ್ ಬೇಲ್. ಪೊಲೀಸರು ಪ್ರಿಸ್ಕ್ರೈಬ್ಡ್ ಟೈಮ್ ಒಳಗೆ ಕೋರ್ಟಿಗೆ ಚಾರ್ಜ್ ಶೀಟ್ ಫೈಲ್ ಮಾಡದೇ ಇದ್ದರೆ ಅಕ್ಯೂಸ್ಡ್ಗೆ ಸ್ಟ್ಯಾಟ್ಯುಟರಿ ಬೇಲ್ ಪಡೆಯುವ ರೈಟ್ಸ್ಗೆ ಅವಕಾಶ ಇರುತ್ತದೆ. ಸಾಮಾನ್ಯವಾಗಿ 60 ಡೇಸ್ ಕೆಲವು ಅಫೆನ್ಸ್ಗೆ, 90 ಡೇಸ್ ಹೆಚ್ಚು ಸೀರಿಯಸ್ ಅಫೆನ್ಸ್ಗಳಿಗೆ. ಇಲ್ಲಿ ಅಲಿಗೇಷನ್ ಎಷ್ಟು ಸೀರಿಯಸ್ ಅನ್ನುವುದಕ್ಕಿಂತ ಇನ್ವೆಸ್ಟಿಗೇಷನ್ ಡೆಡ್ಲೈನ್ ಮಿಸ್ ಆಗಿದೆಯಾ ಅನ್ನೋದು ಇಂಪಾರ್ಟೆಂಟ್. ಮತ್ತು ಕೋರ್ಟ್ ಫಾಲೋ ಮಾಡುವ ಒಂದು ಫೇಮಸ್ ಪ್ರಿನ್ಸಿಪಲ್ ಇದೆ, ಬೇಲ್ ಈಸ್ ದಿ ರೂಲ್, ಜೈಲ್ ಈಸ್ ದಿ ಎಕ್ಸೆಪ್ಷನ್. ಆದರೆ ಇದರ ಅರ್ಥ ಪ್ರತಿಯೊಂದು ಕೇಸಿನಲ್ಲಿ ಬೇಲ್ ಸಿಗುತ್ತದೆ ಅಂತ ಅಲ್ಲ. ಕೋರ್ಟ್ಗೆ ಕಸ್ಟಡಿ ಜೆನ್ಯೂನ್ಲಿ ನೆಸರಿನಾ ಅನ್ನೋದು ಮುಖ್ಯ. ಒಮ್ಮೆ ಬೇಲ್ ರಿಜೆಕ್ಟ್ ಆಯಿತು ಅಂದರೆ ಕೇಸ್ ಮುಗಿದಿಲ್ಲ. ನ್ಯೂ ಗ್ರೌಂಡ್ಸ್ ಅಥವಾ ಚೇಂಜ್ ಇನ್ ಸರ್ಕಮ್ಸ್ಟೆನ್ಸಸ್ ಇದ್ದರೆ ಹೈಯರ್ ಕೋರ್ಟ್ನಲ್ಲಿ ಮತ್ತೆ ಬೇಲ್ ಸೀಕ್ ಮಾಡಬಹುದು. ಆದರೆ ಒಂದು ಲೈನ್ ನೆನಪಿಟ್ಟುಕೊಳ್ಳಿ, ಬೇಲ್ ಡಿಸೈಡ್ಸ್ ಯುವರ್ ಕಸ್ಟಡಿ, ನಾಟ್ ಯುವರ್ ಗಿಲ್ಟಿ. ಬೇಲ್ ಸಿಕ್ಕಿದೆ ಅಂದರೆ ಇನ್ನೋಸೆಂಟ್ ಅಲ್ಲ, ಬೇಲ್ ರಿಜೆಕ್ಟ್ ಆಗಿದೆ ಅಂದರೆ ಗಿಲ್ಟಿ ಕೂಡ ಅಲ್ಲ. ಇದು ಜನರಲ್ ಲೀಗಲ್ ಅವೇರ್ನೆಸ್ಗಾಗಿ ಮಾತ್ರ.